ಹರಿ ಓಂ. ನಾವೆಲ್ಲರೂ ಕೂಡಿ ಒಂದು ಭಜಗೋವಿಂದಮೆನ್ನುವಂತಹ ಸ್ತೋತ್ರದ ಕೆಲವು ಶ್ಲೋಕಗಳನ್ನು ಅಭ್ಯಾಸದ ಥರ ಮಾಡ್ತಾ ಇದ್ದೇವೆ. ಇದರಲ್ಲಿ ನಾವು ಹೋದ ಸಲ ಭಗವದ್ಗೀತಾ ಕಿಂಚಿತ ಗೀತಾ ಗಂಗಾ ಜಲಲವ ಕನಿಕಾ ಪೀತ ಆ ಶ್ಲೋಕವನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ದೇವ್ರಿ. ಆದರೂ ಸಹಿತ ಭಗವದ್ಗೀತಾ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನದ ರೀ. ಎಲ್ಲಿ ತನಕ ನೀವು ಭಗವದ್ಗೀತಾ ಸರಿಯಾದ ಗುರುವಿನಿಂದ ಅವರ ಪಾದ ಪದ್ಮದಲ್ಲಿ ಕುಳಿತುಕೊಂಡು ತತ್ಚಿಂತನ ಮಾಡೋದಿಲ್ಲ, ಅಲ್ಲಿ ತನಕ ನಮಗೆ ಸವಿಸ್ತಾರವಾಗಿ ತಿಳಿಯಂಗಿಲ್ಲ ರೀ ಅದು. ಅದಕ್ಕಾಗಿ ನಮಗೆ ಹೇಳ್ತಾರೆ ರೀ ಭಗವದ್ಗೀತಾದೊಳಗೆ ಏನದ ರೀ ವಿಜಯಕಾರ ಪ್ರಶ್ನೆ ಏನು ಇಲ್ಲ ಅಂಥೇಳಿ ಆಮೇಲೆ ನಾವು ಕೇಳ್ತೇವೆ ರೀ. ನಿಮಗೆ 18 ಅಧ್ಯಾಯ ಕೇಳಿದ ಮೇಲೆ ನಾವು ನಿಮಗೆ ಕೇಳ್ತೇವೆ ಏನು ಇಲ್ಲ ಇದ್ರಾಗ ಅಂತೇಳಿ. ನೀವು ಮೊದಲೇನು ಕೇಳಿರ್ತೀರಿ, ಏನು ಇದೆ ಅಂತ ಕೇಳಿರ್ತೀರಲ್ಲ, ಕೊನೆಗೆ ಏನು ಇಲ್ಲ ಅದರಲ್ಲಿ ಅಂಥೇಳಿ. ಅದರಲ್ಲಿ ಜೀವನವನ್ನು ಜೀವಿಸುವ ಕಲೆ ಇದೆ ರೀ. ಒಂದು ಸಲ ಭಗವದ್ಗೀತೆಯನ್ನು ನೀವು ಸರಿಯಾಗಿ ತಿಳಿದುಕೊಂಡಿದ್ದೆ ಆದರೆ PhD ಮಾಡಿದ್ದಷ್ಟು ಜ್ಞಾನ ಅದರಲ್ಲಿ ತುಂಬಿ ತುಳುಕ್ತಾ ಇದೆ ರೀ. ಆಲ್ ಇನ್ ಒನ್ ರೀ ಅದು ಭಗವದ್ಗೀತಾ. ಎಲ್ಲ ಕ್ಷೇತ್ರದವರೆಗೂ, ಎಲ್ಲ ಅಬಾಲದಿಂದ ವೃದ್ಧರವರೆಗೂ ಸಹಿತ ಅವಶ್ಯಕವಾಗಿರುವಂತಹ ಉಪದೇಶ ಶ್ರೀಕೃಷ್ಣ ಮಾಡಿದ್ದಾನೆ. ಜೀವನದಲ್ಲಿ ಸಾಂಸಾರಿಕವಾಗಿದ್ದವರಿಗೂ ಸಹಿತ ಸಾಮಾಜಿಕವಾಗಿ, ರಾಜಕೀಯವಾಗಿ, ಆಧ್ಯಾತ್ಮಿಕವಾಗಿ ಎಲ್ಲರನ್ನೂ ಕೂಡ ತೃಪ್ತಿಪಡಿಸುವಂಥ ಏಕೈಕ ಗ್ರಂಥ ಅಂತ ಹೇಳಿದರೆ ಅದು ಕೇವಲ ಭಗವದ್ಗೀತೆ ಮಾತ್ರ ರೀ. ಭಗವದ್ಗೀತೆಯಲ್ಲಿ ನಮಗೆ ಹೇಗೆ ಜೀವಿಸಬೇಕು ಅಂದರೆ ಮನುಷ್ಯನಾಗಿದ್ದವನು ಏನು ಊಟ ಮಾಡಬೇಕು, ಎಷ್ಟು ಊಟ ಮಾಡಬೇಕಂತನೂ ಹೇಳಿದ್ದಾರೆ. ಪ್ರಾಣಾಯಾಮ, ಪ್ರತ್ಯಾಹಾರ, ಆಹಾರದ ಬಗ್ಗೆನೂ ಹೇಳಿದ್ದಾರೆ. ಅದರಂತೆ ನಮ್ಮ ಶರೀರಕ್ಕೆ ಬೇಕಾಗಿರುವಂತಹ ಪ್ರಾಣಶಕ್ತಿಯ ಬಗ್ಗೆನೂ ಹೇಳ್ತಾರೆ. ಅದರಂತೆಯೇ ಅದರಲ್ಲಿ ಜನರ ಜೊತೆಗೆ ಹೇಗೆ ವ್ಯವಹಾರ ಮಾಡಬೇಕು ಅನ್ನೋದನ್ನು ಸಹಿತ ಹೇಳಲಾಗಿದೆ. ಹೇಗೆ ಅಂತ ಹೇಳಿದರೆ 3 ತಪಸ್ಸು ಅಂತ ಹೇಳ್ತಾರೆ. ಅವರು ಶಾರೀರಿಕ ತಪಸ್ಸು, ವಾಚಿಕ ತಪಸ್ಸು, ಮಾನಸಿಕ ತಪಸ್ಸು. ಈ ತಪಸ್ಸುಗಳನ್ನು ಎಷ್ಟು ಸರಳ ರೀತಿಯಿಂದ ಹೇಳ್ತಾನೆ. ಮತ್ತು ಅದರಲ್ಲಿ ಅಧ್ಯಾತ್ಮದ ರಹಸ್ಯ ತುಂಬಿದೆ ರೀ. ಎಂಥದಪ್ಪ ಅಂದರೆ ಅದ್ವೈತಾಮೃತ ವರ್ಷಿಣಿಂ ಭಗವತಿಂ ಭವದ್ವೇಷಿಣಿಂ ಅಂತ ಹೇಳಿದರೆ ಯಾರು ಭಗವದ್ಗೀತೆಯನ್ನು ತಿಳಿದುಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಾರೋ ಅವರಿಗೆ ಪುನರ್ಜನ್ಮ ಇಲ್ಲಂಥೇಳಿ ಆ ಕೃಷ್ಣ ಆ ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಮಾಡಲಿಲ್ಲ ಅಂದರೆ ಏನಾಗ್ತೈತಿ? ನಮ್ದು ಅಡ್ಡ ಕ್ವಶನ್ ಅಲ್ರಿ. ಏನಾಗ್ತೈತಿ ಮುಂದಿನ ಶ್ಲೋಕದೊಳಗೆ ಆದಿಗುರು ಶಂಕರಾಚಾರ್ಯ ಹೇಳ್ತಾರೆ, ಪುನರಪಿ ಜನನಂ ಪುನರಪಿ ಮರಣಂ. ಮತ್ತೆ ನೀವು ಜನಿಸುತ್ತೀರಿ, ಮತ್ತೆ ಮರಣಿಸುತ್ತೀರಿ. ನೀವು ಈ ಒಂದು ಪುನರ್ಜನ್ಮದ ಒಂದು ಕಾಲಚಕ್ರದಲ್ಲಿ ಸಿಕ್ಕಾಕೋತೀರಿ. ಯಾವಾಗಲೂ ಕೂಡ ಬಿಡುಗಡೆನೇ ಆಗಂಗಿಲ್ಲ ರೀ. ಅದಕ್ಕಾಗಿ ಈ ಜನ್ಮ ಮರಣ ಚಕ್ರದಿಂದ ಬಿಡಿಸುವ ಏಕೈಕ ಗ್ರಂಥ ಅಂತ ಹೇಳಿದ್ರೆ ಭಗವದ್ಗೀತಾನ ರೀ. ಭಗವದ್ಗೀತಾ ಸರ್ವ ಉಪನಿಷದಗಾವು ದೊಗ್ಧ ಗೋಪಾಲನಂದನ ಅಂತ ಹೇಳ್ತಾರೆ. ಸರ್ವ ಉಪನಿಷತ್ತುಗಳ ಸಾರ ಅದರಲ್ಲಿದೆ. ಅದಕ್ಕಾಗಿ ಜೀವನವನ್ನು ಅಳತಾ ತೆಗಿಬಾರ್ದು, ನಗನಗತಾ ತೆಗಿಬೇಕಂತೇಳಿನೇ ಕೃಷ್ಣ ಅಶೋಚಾನ್ ಅನ್ವಶೋಚಸ್ವಂ ಪ್ರಾರಂಭದಲ್ಲೇ ಹೇಳ್ಬಿಡ್ತಾನೆ ರೀ. ಎಂಥ ಮನೆಯೊಳಗರ ಇರಲಿ, ನಮ್ಮದು ಶರೀರದಲ್ಲಿ ಇರಲಿ, ನಮ್ಮದು ಊರೊಳಗರ ಇರಲಿ, ಸಮಸ್ಯೆ ಇದ್ದರೂ ಸಹಿತ ಮುಖದ ಮೇಲೆ ಹ್ಯಾಂಗಿಂಗ್ ಫೇಸ್ ಮಾಡಿ ಕೊಡಬಾರ್ದು. ನಕ್ಕರ ಗೆದ್ರಿ ನೀವು. ಅದಕ್ಕಾಗಿ ಕೃಷ್ಣ ಪ್ರಸಹನ್ಯವ ಭಾರತ, ಅವನು ಅರ್ಜುನ ಎಷ್ಟು ಅಳ್ಕೊಂತ ತನ್ನ ಕಷ್ಟ ಹೇಳಿದರೂ ಸಹಿತ ಏನು ನೋಡಂತೆ ನಕ್ಕೋಂತ ಕೇಳ್ತಾನೆ ರೀ ಅವ. ನಗು ಮುಖ ಕೊನೆಯವರೆಗೂ ಹೋಗಿರಂಗಿಲ್ಲ ರೀ ಒಂದು. ಅದಕ್ಕಾಗಿ ಯಾರು ಬೈದು ಸಹಿತ ನಕ್ಕೊಂತಿದ್ರೆ ಅವ್ರಿಗೇನು ಅನ್ಸಂಗೇ ಇಲ್ಲ ರೀ. ಹನುಮಪ್ಪನ ಮುಖ ಮಾಡಿ ಕುಂತ್ಬಿಟ್ರೆ ಒಂದು ಮಾತಾಡಿದ್ರೆ ತ್ರಾಸದ ರೀ. ಅದಕ್ಕಾಗಿ ಅವ್ರು ಹೇಳ್ತಾರೆ, ಕೃಷ್ಣ ಹೇಳಿದ ಹಾಗೆ ಯಾರು ಭಗವದ್ಗೀತಾ ಅದಕ್ಕೆ ಶಕ್ನೋತಿಯ ಸೋಡುಂ ಪ್ರಾಕ್ ಶರೀರ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತ ಸ ಸುಖೀ ನರಃ. ಶಕ್ನೋತಿ ಒಂದೊಂದು ಶ್ಲೋಕನಾಗೂ ಸಹಿತ ಭಾರಿ ದೊಡ್ಡ ಉಪದೇಶದವ್ರಿ. ಶಕ್ನೋತಿ ಅಂತ ಒಂದು ವೇಳೆ, ಶಕ್ನೋತಿ ಸೋಡುಂ ಈಗಲೇ, ಇವತ್ತೇ ಈಗಲೇ ಏನನ್ನು ಬಿಡಬೇಕು? ಶಕ್ನೋತಿ ಸೋಡುಂ ಪ್ರಾಕ್ ಶರೀರ ವಿಮೋಕ್ಷಣಾತ್. ಈ ಶರೀರ ಬಿಡುವುದರೊಳಗನೆ ಕಾಮ ಕ್ರೋಧ ತಥಾ ಲೋಭವನ್ನು ಬಿಟ್ಟರೆ ಅವನೇ ಯುಕ್ತ, ಅವನೇ ಸುಖಿ. ಸುಖದ ಡೆಫಿನೇಷನ್ ಕೊಡ್ತಾರೆ.
ಮಾಡಲಿಲ್ಲ ಅಂತೇಳಿದ್ರೆ ಜನ್ಮಕ್ಕೆ ಹೋಗ್ತೀರಿ ನೀವು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಎಲ್ಲರೂ ಇದ್ದ ಬಂದೇವ್ರಿ, ಅಲ್ಲೇ ತಾಯಿ ಗರ್ಭದೊಳಗೆ ಇದ್ದ ಬಂದೇವು, ಮರ್ತೇವ್ರಿ ನಾವು. ದೇವ್ರದು ಪುಣ್ಯಕ್ಕೊಂದು ಮರಿವು ಹಾಕಿ ಅನ್ನೋದು ಚಲೋ ಆತ್ರಿ. ಇಲ್ಲಂದ್ರೆ ಒಂದೊಂದು ಸಲ ಮಕ್ಕಳು ಬಿಚ್ಚಿ ಕೇಳ್ತಾವ್ರಿ, ಅಲ್ಲಿ ನೆನಪು ಮಾಡಿ ವಾ ಇಂಥಲ್ಲೇ ಹೋಗಿ ಕುಂತಿದ್ದೆವ್ವಾ ಅಂತಾರ್ರಿ ಅವರೆಲ್ಲ. ಅಂದರೆ ಎಲ್ಲಕ್ಕಿಂತ ಕೆಟ್ಟೇನಪ್ಪ ಅಂದ್ರೆ ಜನ್ಮ ಮರಣನ ಅದ ರೀ. ಜನ್ಮಿಸೋದು ಸಹಿತ ಸರಳ ಮಾಡಿಟ್ಟಾರಂತ ತಿಳ್ಕೊರಿ ಈಗಿನ ಕಾಲಕ್ಕೆ. ಚಲೋ ಚಲೋ ವಿಟಾಮಿನ್ಗಳಿಗೆ ಕೊಟ್ಟು ಚಂದಂಗೆ ಅದಕ್ಕೇನಾರು ತೊಂದರೆ ಆದರೂ ಸಹಿತ ಸ್ಕ್ಯಾನಿಂಗ್ ಮಾಡಿ ನೋಡಿ ರಿಪೇರಿ ಮಾಡ್ತಾರೆ. ಮೊದಲಿನ ಕಾಲಕ್ಕೆ ಅದು ಇದ್ದಿದ್ದಿಲ್ಲ ರೀ. ಆದರೆ ಹುಟ್ಟಿದ ಮೇಲೆ ಎಷ್ಟು ತ್ರಾಸದ ರೀಪ್ಪ. ಹುಟ್ಟು ಒಂದು ಅಕಸ್ಮಿತ, ಸಾವು ನಿಶ್ಚಿತ ಅದ ರೀ. ಈ ಹುಟ್ಟು ಮತ್ತು ಸಾವಿನ ನಡುವಿನ ಜೀವನ ಎಷ್ಟು ತ್ರಾಸದ ರೀ. ನಾವು ಅನ್ನಾಕತ್ತೇವೆ ಸುಸುಳ ಸುಖ ಅಂತೇಳಿ. ಎಲ್ಲಿ ಸುಖ ರೀ. ಸಾಸಿವೆ ಎಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ಕಾಣ. ಇದ್ದವ್ರದ್ದೊಂದು ಕತೆ, ಇಲ್ದವ್ರದ್ದೊಂದು ಕತೆ. ಇದ್ದವ್ರಿಗೆ ಹ್ಯಾಂಗೆ ಅದು ಉಳಿಸ್ಬೇಕನ್ನೋದು ಇದು, ಇಲ್ದವ್ರಿಗೆ ಹ್ಯಾಂಗೆ ಗಳಿಸ್ಬೇಕನ್ನೋದು ಕಷ್ಟ ರೀ. ಏನಿದ್ರು ಸಹಿತ ಏನು ಸುಖ ಇಲ್ಲ ರೀ. ಸೊಸಿ ಇದ್ದವ್ರಿಗೆ ಒಂದು ನಮೂನಿ ಕಷ್ಟ, ಸೊಸಿ ಇಲ್ದವ್ರಿಗೊಂದು ಕಷ್ಟ. ಎಲ್ಲಾರ್ದು ಜನಿ ಸರ್ವ ಸುಖಿ ಅಸಾ ಕೋಣ ಹೈ ತುಜಾತು ಶೋಧೂನಿ ಪಾಯ್. ತಿಳಿದು ನೋಡಪ್ಪ ಅಂಥೇಳಿ. ಅದಕ್ಕಾಗಿ ಎಷ್ಟು ಮಾಡಿದ್ರು ಅಷ್ಟದ, ಇದೇನು ಕಷ್ಟ ತಪ್ಪಂಗಿಲ್ಲಪ್ಪ ಅಂಥೇಳಿ ಯಾರೋ ಒಬ್ರು ಗುರುತಿಸ್ತಾರ್ರಿ. ಇದು ಸಂಸಾರ ಅಂದರೆ ಹ್ಯಾಂಗಪ್ಪ ಅಂತೇಳಿದ್ರೆ, ಮೊದಲಿಂದ ಮಣ್ಣಿನ ಗೋಡೆ ಇರ್ತಿದ್ವು ನೋಡ್ರಿ, ಅವಕ್ಕೆ ಎಷ್ಟು ತೊಳೆದ್ರು ಸಹಿತ ಅದು ರಾಡಿ ಹ್ಯಾಂಗೆ ಮುಗಂಗಿಲ್ಲ ಹಂಗೆ. ಈಗಿಂದ ಇಲ್ಲ ರೀ, ಟೈಲ್ಸ ಹಾಕ್ಬಿಟ್ಟಾರ. ಸಮುದ್ರದ ಅಲೆ ಮುಗೀತನ್ನುವಂಗಿಲ್ಲ. ಒಂದು ಮುಗೀತಪ್ಪ ಅನ್ನೋ ತನಕ ಇನ್ನೊಂದು ಬರ್ತೈತ್ರಿ. ನಿನ್ನೆ ರಾತ್ರಿ ಗುಡುಗು ಮಿಂಚಿ ಹಂಗೆ ಬಂತ್ರಿ, ದಡ ದಡ. ಒಂದು ಮುಗೀತಪ್ಪ ಅನ್ನೋದ್ರೊಳಗೆ ಮತ್ತೊಂದು ಢಮ್ ಅನ್ನಕತ್ತೈತ್ರಿ. ಹಂಗೆ ರೀ ಭಾಳ ಜೀವನ ತಿಳಿದು ನೋಡಿದ್ರೆ ಏನೂ ಇಲ್ಲ. ಮತ್ತೊಂದು ಸಲ ಬರ್ತೀಯೇನು ಅನ್ನಕತ್ತಾರ್ರಿ ಅವ್ರು ನಮಗೆ. ನೀ ಭಗವದ್ಗೀತಾ ಕಲೀಲಿಲ್ಲ, ಗುರುವಿನ ಸಾನ್ನಿಧ್ಯದಲ್ಲಿ ಕುಳಿತುಕೊಂಡು ನೀ ಅಧ್ಯಾತ್ಮವನ್ನು ಕಲಿಯಲಾರದೆ ಹೋದರೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಇಹ ಸಂಸಾರೇ, ಈ ಸಂಸಾರ ಜಗತ್ನಾಗ ಸಂಸಾರ ಏನೇನೂ ಸುಖಿ ಇಲ್ಲಪ್ಪ. ತೊಗೊಂಡು ಹೋಗಪ್ಪ. ಬೆಡ್ ಮೇಲೆ ಬಿದ್ದವ್ರು ಎಷ್ಟು ತ್ರಾಸು ರೀ. ಝಟ್ಪಟ್ ಸ್ಕೀಮ್ನಾಗ ಹೋದ್ರಿ ಪುಣ್ಯ. ಹಾರ್ಟ್ ಅಟ್ಯಾಕ್ ಚಲೋ ರೀ, ಇದು ರಾಜಮರಣ ರೀ. ಇದು ಪುಣ್ಯ ಜೀವಿಗೆ ಬರ್ತೈತ್ರಿ ಇದು. ಇಲ್ಲಂದ್ರೆ ಬೆಡ್ ಮೇಲೆ ಬಿದ್ದು ಪಡಬಾರ್ದು ಕಷ್ಟಪಟ್ಟು ನೋಡ್ಕೊಳ್ಳುವಂಥ ಮಕ್ಕಳು, ಸೊಸಿ ಮಗಳಂಥ ಸೊಸಿ ಇದ್ರೆ ಪಾರಾಗ್ತೇವೆ ನಾವು. ಮಾಡಿಸ್ಕೊಡೋರ್ಗೂ ಕಷ್ಟ, ಮಾಡೋರ್ಗೆ ಇನ್ನೂ ಕಷ್ಟ. ಭೂಮಿಗೆ ಬಂದು ಅವಾಗ ಭಾರ ಆಗ್ತೇವೆ ನೋಡ್ರಿ ನಾ. ಅದಕ್ಕಾಗಿ ಕೇಳಿದ್ರಂತ, ಈ ಜಗತ್ತಿನಲ್ಲಿ ಭೂಮಿಗೆ ಭಾರ ಯಾರು ಅಂಥೇಳಿ. ಈ ಜಗತ್ತಿನಲ್ಲಿ ಭೂಮಿಗೆ ಭಾರ ಯಾವುದೂ ಇಲ್ಲ ರೀ. ಎಂತೆಂತಹ ಮಂದಾರ ಪರ್ವತ, ಇದು ಏನ್ರಿದು ಹಿಮಾಲಯ ಪರ್ವತ ಹೊತ್ಕೊಂಡು ನಿಂತೈತ್ರಿ, ಆದರೂ ಭೂಮಿಗೆ ಭಾರ ಆಗಿಲ್ಲಂತ್ರಿ. ಅದು ಜೀವನದಲ್ಲಿ ಎಷ್ಟೋ ಗಿಡ ಮರಗಳನ್ನೆಲ್ಲ ಹರಿ ಓಂ, ಎಷ್ಟೋ ಗಿಡ ಮರಗಳು ಎದ್ದಾವು. ಎಷ್ಟೋ ಮಂದಿ ಇದು ಜಗತ್ತಿನಲ್ಲಿ ದೊಡ್ಡ ದೊಡ್ಡ ಇದದಾವ್ರಿ, ಕಲ್ಲು ಮಣ್ಣೆಲ್ಲ ಅದಾವೆ. ಆದರೂ ಭೂಮಿಗೆ ಭಾರ ಇಲ್ಲ ರೀ. ಯಾರು ಭಾರ ಭೂಮಿಗೆ ಅಂತ ಹೇಳಿದರೆ, ಯಾರು ಶಾಲೆ ಕಲಿತು ಒಂದು ವಯಸ್ಸಿಗೆ ಬಂದು ತಮ್ಮ ತಂದೆ ತಾಯಿಗಳ ವೃದ್ಧರ ಸೇವೆ ಯಾರು ಮಾಡಂಗಿಲ್ಲ ನೋಡ್ರಿ, ಅವರು ಭೂಮಿಗೆ ಭಾರ ರೀ. ಬಂದೇನು ಘನಂದಾರಿ ಕೆಲಸ ಮಾಡ್ದಂಗ್ರಿ ನಾವು. अपने लिए जिए तो क्या जिए, अपने लिए कुत्ता भी जीता है. ತನ್ನ ಹೊಟ್ಟೆ ತಾನೂ ನೋಡ್ಕೋತೈತ್ರಿ. ಅದು ಸಹಿತ ಹೆಣ್ಣು ನಾಯಿ ಜೊತೆಗೆ ಅಡ್ಡಾಡ್ತಿರ್ತೈತ್ರಿ. ಅದು ಏನು ಭಾಳ ದೊಡ್ಡತನ ಅಲ್ಲ ರೀ. ಮನುಷ್ಯಾಗ ಒಂದೇ ಹೇಳ್ಯಾರ ನೋಡ್ರಿ, ತಂದೆ ತಾಯಿಗಳ ಜೊತೆಗಿರೋದು ಕೇವಲ ಮನುಷ್ಯನಿಗೆ ಮಾತ್ರ ಹೇಳ್ಯಾರ್ರಿ. ಯಾರು ತಂದೆ ತಾಯಿಗಳ ಸೇವೆ ಮಾಡ್ತಾರೆ ನೋಡ್ರಿ, ಅವ್ರು ಒಂದೇ ಭೂಮಿಗೆ ಭಾರ ಅಲ್ಲ ರೀ. ಉಳ್ಕಿದವ್ರೆಲ್ಲರೂ
ಭಾರನೇ ರೀ ಅವರು. ಇದ್ದಾಗ ಸೇವಾ ಮಾಡಲಿಲ್ಲ, ಹೋದ ಮೇಲೆ ಅತ್ರೂ ಏನು ಪ್ರಯೋಜನ ಇಲ್ಲ. ಅದಕ್ಕಾಗಿ ನಾನು ಜೀವನದಲ್ಲಿ ಪುನರ್ಜನ್ಮಕ್ಕೆ ಬರಬಾರ್ದಪ್ಪ ಅಂತ ಹೇಳಿದರೆ ನನ್ನ ಪಾಲಿನ ಕರ್ತವ್ಯವನ್ನು ನಾನು ಮಾಡಿರ್ಬೇಕ್ರಿ. ಅವ್ರು ಬರೋಂಗಿಲ್ಲ ರೀ. ಕರ್ತವ್ಯ ಅದಾವ್ರಿ. ಮಕ್ಳು ಇದ್ದಾಗ ತಂದೆ ತಾಯಿ ಸಾಕಿರ್ತಾರೆ ರೀ ಮಕ್ಳಿಗೆ. ಅವ್ರು 6 ವರ್ಷ ಇದ್ದಾಗ ನಾವು ಅವ್ರಿಗೆ ಸಾಕಿರ್ತೇವೆ. 60 ವರ್ಷ ಆದಮೇಲೆ ಅವ್ರು ನಮಗೆ ಸಾಕಬೇಕ್ರಿ. 6 ವರ್ಷದ ಮಗು ಸ್ವತಂತ್ರವಾಗಿ ಹೇಗೆ ಜೀವಿಸಲಾರದೋ ಹಾಗೆ 60 ವರ್ಷ ಆದವರು ಸಹಿತ ಮಕ್ಕಳನ್ನು ಬಿಟ್ಟು ಇರ್ಲಿಕ್ಕೆ ಸಾಧ್ಯ ಇಲ್ಲ ರೀ. ಅದಕ್ಕಾಗಿ ಹೇಳ್ತಾರೆ, ಮಾಡುವಾಗ ಪಾಪ ಕರ್ಮ ಮಾಡುವಾಗ ಭಾಳ ಸುಖ ಅನ್ನಿಸ್ತೈತೆ ರೀ. ನಮ್ಮ ಸುಖಿನ ಯಾರಿಲ್ಲ ನೋಡಿ. ನಾವು ಯಾರ ಕೈಯಾಗ ಸಿಕ್ಕ ಹಾಕ್ಕೊಂಡಿಲ್ಲ ರೀ. ಹೌದೇನ್ರಿ? ಮುಂದದ ನಿಮ್ಮದು ಅಜಿತಿ. ದೇವ್ರ ಎಲ್ಲ ಹಿಸಾಬ್ ಅವಂದ भगवान के दरबार में सबका हिसाब किताब है. तुम भूल जाओ लेकिन वो भूलेगा नहीं. ನಿಮಗೆ ಯಾರಿಗೆ ಯಾವಾಗ ಯಾವ ಫಲವನ್ನು ಕೊಡಬೇಕು ಅನ್ನೋದು ಅವ್ನು ಬರೋಬ್ಬರಿ ಕ್ಯಾಲ್ಕ್ಯುಲೇಷನ್ ಕರೆಕ್ಟ್ ಅದ ರೀ. ಅವನು ಎಂದೂ ಬಿಡಂಗಿಲ್ಲ ರೀ. ಅದಕ್ಕಾಗಿ ಒಳ್ಳೆಯ ಕರ್ಮ ಮಾಡಿದರೆ ನಿಮಗೆ ಒಳ್ಳೆಯದಾಗುತ್ತದೆ. ಅದಕ್ಕಾಗಿ ಪುನರ್ಜನ್ಮ ಭಾಳ ಕೆಟ್ಟದ್ದು ರೀ. 9 ತಿಂಗಳ 9 ದಿನ ತಾಯಿ ಗರ್ಭದಲ್ಲಿ ವಾಸ ಮಾಡೋದು ಎಲ್ಲಕ್ಕಿಂತ ದೊಡ್ಡವಾದ ಒಂದು ಪನಿಷ್ಮೆಂಟ್ ಅದು ಉಲ್ಟಾ. ಅದು ಸಹಿತ ನೀರಾಗ ಒಂದು ಸ್ವಲ್ಪ ನೀರು ಬಿದ್ದರೂ ಸಹಿತ ಒರೆಸಿ ಕೂಡ್ತೇವೆ. ಅಂಥದ್ದು ನೀರೊಳಗನ ರೀ. ಅದು ಎಂಥ ನೀರೈತು ಏನೋ ಯಾವ ಗೊತ್ತಿಲ್ಲ. ಅದು ಎಂತಲ್ಲಿಂದ ಬರ್ತೇವೆ ರೀ ನಾವು? ತಾಯಿಯ ಯೋನಿಯಿಂದ ಬರ್ತೇವೆ. ನಾಚಿಕೆ ಬರೋಂಗಿಲ್ಲ ಇನ್ನೊಂದ್ಸಲ ಬರಾಕ. ಬರಬಾರ್ದಂದ್ರೆ ಏನು ಮಾಡಬೇಕು? ಭಗವದ್ಗೀತಾ ಕೇಳಬೇಕು, ಭಗವದ್ಗೀತಾ ಹೇಳಬೇಕು, ಭಗವದ್ಗೀತೆಯಂತೆ ಜೀವಿಸಬೇಕು. ಮತ್ತೊಂದು ಸಲ ಬರೋಂಗಿಲ್ಲ ರೀ ನಮ್ಮ ಪುನರ್ಜನ್ಮನ ವಿದ್ಯತೆ. ಪುನರ್ಜನ್ಮ ಬ್ಯಾಡಪ್ಪ ಅಂತ ಹೇಳಿದರೆ ಅವ್ರು ಮಾತ್ರ ಅಧ್ಯಾತ್ಮದ ಒಲು ತೋರಿಸ್ತಾರೆ. ಸೆಲ್ಫ್ ನಾಲೆಜ್ ಎಲ್ಲ ಗೊತ್ತದ ರೀ ನಮಗೆ. ನಮ್ಮ ಬದಲು ನಮಗೆ ಗೊತ್ತಿಲ್ಲ ರೀ. ಈ ಜಗತ್ತಿಗೆ ನಾವು ಎದಕ್ಕೆ ಬಂದೇವೆ ಅಂತ ಪ್ರಶ್ನೆ ಮಾಡಿದ್ರೆ ಏನು ಅರ್ಥನೇ ಇಲ್ಲ ರೀ ನಮಗೆ. ನಿಮ್ಮಂಥವ್ರು ಎಷ್ಟು ಮಂದಿ ಬಂದರೂ ಹೋದ್ರೆ ಲೆಕ್ಕಿಲ್ಲ. ಜನಪ್ರವಾಹ ಅಂತಾರೆ ಇದಕ್ಕೆ. ಒಂದು ನದಿಯ ನೀರು ಹ್ಯಾಂಗೆ ಮುಂದೆ ಹೋಗ್ತೈತೆ ನೋಡ್ರಿ, ಹಂಗೆ ನಮ್ಮದು ವಾರ್ಗಿದವರು ನಮ್ಮ ಜೊತೆಗಿನ ಹಂಗೆ ಹರ್ಕೋಂತ ನಾವು ಮುಂದೆ ಸಮುದ್ರದ ನೀರು ಸೇರಿದಂಗೆ ನಾವು ಮೃತ್ಯು ಸಾಗರಕ್ಕೆ ಹೋಗಿ ಸೇರ್ತೀವಿ ರೀ. ಅದಕ್ಕಾಗಿ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ. ಹಂಗೆ ಇದು ಚಕ್ರ ಅದ ರೀ. ನಾನು ಮೊದಲ ಇಚ್ಛಾ ಮಾಡ್ತೇನೆ, ಇಚ್ಛಾಕ್ಕೆ ತಕ್ಕಂಗೆ ಕರ್ಮ ಮಾಡ್ತೇನೆ, ಕರ್ಮದಿಂದ ವಾಸನ ಆಗ್ತೈತಿ, ವಾಸನಾದಿಂದ ಮತ್ತು ಕರ್ಮ ಮತ್ತು ಇಚ್ಛಾ ಮತ್ತು ಹಿಂಗರಿ. ಮತ್ತು ಅದರಲ್ಲಿಂದ ಪಾರಾಗಬೇಕಂದ್ರೆ ಏನು ಮಾಡಬೇಕು? ಗುರುಗಳ ಹತ್ರ ಹೋಗಬೇಕು. ಹೋಗಿ ಜ್ಞಾನವನ್ನು ತೆಗೆದುಕೊಳ್ಳಬೇಕು. ನೀನು ಶರೀರ ಅಲ್ಲಪ್ಪ, ಮನಸ್ಸಲ್ಲ, ನೀ ಬುದ್ಧಿ ಅಲ್ಲ, ಚಿತ್ತಲ್ಲ, ಅಹಂಕಾರ ಅಲ್ಲ, ಎಲ್ಲವನ್ನು ಬಿಟ್ಟು ಕೊಟ್ಟ ನಿನ್ನ ಚಿದಾನಂದ ಸ್ವರೂಪನಿದ್ದೀಯ. ಬಿಡ್ಕೊಂತ ಹೋಗೋದದ ರೀ. ಎಲ್ಲ ಬಿಡ್ತಾ ಹೋಗೋದು ಭಾಳ ಕಷ್ಟ ಅದ ರೀ. ಹಿಡಿಯೋದು ಸರಳದ ರೀ. ಮನೆಯೊಳಗೆ ನಿಮ್ದು ಎಷ್ಟು ಸಾಮಾನು ತುಂಬಿದ್ರೂ ಸಹಿತ ನಿಮಗೆ ಮತ್ತೊಂದು ಹೊಸ ಸಾಮಾನು ತರಬೇಕಪ್ಪ ಅಂದ್ರೆ ಜಾಗ ಮಾಡಿಕೊಡ್ತೀರಿ ನೀವು. ಆದ್ರೆ ಹಳೆ ಸಾಮಾನು ತೆಗೆದು ದೂರ ಮಾಡೋಕ್ಕೆ ಬರೋಂಗಿಲ್ಲ ರೀ. ಹಂಗೆ ಹಳೆ ಯೋಚನೆಗಳು ಹೋದರೂ ಹೋಗಂಗಿಲ್ಲ ರೀ. ಅವು ತಲೆಯಾಗ ಎಲ್ಲೋ ಒಂದು ಮೂಲ್ಯಾಗ ಕುಂತ ಬಿಟ್ಟಿರ್ತಾವ್ರಿ. ಅವು ನಾವು ಅಂಥದ್ದು ವಿಚಾರ ಮಾಡಿರಂಗಿಲ್ಲ, ಏನಿಲ್ಲ. ಪಟ್ಟಂತ ನೆನಪು ಬಂದುಬಿಡ್ತೈತಿ. ನೆನಪು ಬಂದು ಕೂಡ ಯವ್ವ ಎಂಥ ಕೆಟ್ಟಿದ್ರು ನೋಡೋರು, ನಮಗೆ ಹಿಂಗೆ ಮಾಡಿದ್ರು, ನಮ್ದು ರೊಕ್ಕ ತೊಗೊಂಡು ಕೊಟ್ಟಿದ್ದೇ ಇಲ್ಲ. ಅವರು ತೊಗೊಂಡವ್ರು ಮರಿಬೋದು ರೀ, ಆದ್ರೆ ಕೊಟ್ಟವ್ರು ಮರೆಯಂಗಿಲ್ಲ ರೀ. ಅವ್ರದ್ದು ಮೆಹನತದ್ದು ರೊಕ್ಕ ಇರ್ತೈತೆ ರೀ. ಗಿಡದೊಳಗೆ ಹೇಳ್ತಾವೆ ಬಿಡಪ್ಪ ಮತ್ತು ಮುಂದಿನ ವರ್ಷ ಹೋಗಲಿ ಬಿಡನ್ನಾಕ ಇಲ್ಲ ರೀ. ಕಷ್ಟ ಅನ್ನಿಸ್ತೈತಿ. ಅವ್ರದ್ದು ಆಪತ್ತಕ್ಕೆ ಕೊಟ್ಟಿರ್ತಾರೆ, ಅವ್ರು ಮತ್ತು ವಾಪಸ್ ಕೊಟ್ರೆ ನಮ್ದ ರೊಕ್ಕ ನಮಗೆ ಕೊಟ್ರೆ ಖುಷಿ ರೀ. ಇದೇಂತದ್ದು ನೋಡ್ರಿ, ಕೊಟ್ಟನ್ ಕೊಡಂಗೆ ಅಂತ ತೊಗೊಂಡವ ವೀರಭದ್ರನೇವ. ವಿಚಿತ್ರದ ರೀ ಖರೆ ಜಗತ್ತು. ಅದಕ್ಕಾಗಿ ನಾವು ಯಾರ್ದಾರ ರೊಕ್ಕ ತಿಂದ್ರೆ ಮತ್ತೆ ಮುಂದಿನ ಜನ್ಮಕ್ಕೆ ಬರ್ಬೇಕು ರೀ. ಪುನರ್ಜನ್ಮಕ್ಕೆ ಬರಬೇಕಾಗ್ತೈತೆ ರೀ.
ಅದಕ್ಕಾಗಿ ಜ್ಞಾನಿಗಳು ರೊಕ್ಕ ತಿನ್ನಬಾರ್ದು, ಅದು ಭಾರಿ ಪಾಪ ರೀ. ಅವ್ರು ಇನ್ನೊಂದು ಸಲ ಬರೋಂಗಿಲ್ಲ. ಅವ್ರದ್ದು ರೊಕ್ಕ ನಾವು ತಿಂದ್ರೆ ಇದೇ ಜನ್ಮದೊಳಗೆ ಅವ್ರದ್ದು ಇದನ್ನು ಮುಟ್ಟಿಸ್ಬೇಕಾಗ್ತೈತ್ರಿ. ಅವ್ರು ಯಾವುದೋ ರೀತಿಲಿಂದ ನೀವು ರೊಕ್ಕದ ರೂಪದಿಂದ ಕೊಡದೇ ಇದ್ದರೂ ಸಹಿತ ನೀವು ನೋವಿನ ನೀವು ನೋವನ್ನು ಅನುಭವಿಸ್ತೀರಿ. ಅದಕ್ಕಾಗಿ ಯಾರ್ದು ಏನೂ ತಿನ್ನಬಾರ್ದು, ಋಣಕ್ಕೆ ಬದ್ಧರಾಗಬಾರ್ದ್ರಿ. ಅದಕ್ಕಾಗಿ ಸಿದ್ಧಾರ್ಥ ಸ್ವಾಮೀಜಿಯವರು ರಾತ್ರಿಗೆಲ್ಲ ಸತ್ಸಂಗಕ್ಕೆ ಕುಂತಾಗ ಪ್ರಶ್ನೋತ್ತರ ಮಾಡ್ತಿದ್ರಂತ. ಒಬ್ಬನ ಗೂನಿತ್ತಂತ್ರಿ, ಬೆನ್ನ ಮೇಲೆ ಗೂನಿತ್ತಂತ. ಎಲ್ಲ ರೋಗಗಳಿಗೆ ಔಷಧ ಹೇಳ್ತಿದ್ರಂತ್ರಿ ಸಿದ್ಧಾರ್ಥ ಆವಾಗಿನ ಕಾಲಕ್ಕೆ. ನನ್ನ ಗೂನದೆಯಪ್ಪ, ಏನು ಮಾಡ್ಬೇಕು? ಹೋದ ಜನ್ಮದೊಳಗೆ ಯಾರ್ದಾರು ಗಂಟು ತಿಂದ್ರೆ ಅದು ಗಂಟು ನಮ್ಮ ಬೆನ್ನ ಮೇಲೆನ ಕುಂತು ಬರ್ತೈತಂತ್ರಿ. ಅದಕ್ಕಾಗಿ ಹೇಳ್ತಾರೆ, ಮಾ ಕುರು ಧನಜನ ಯೌವನ ಗರ್ವಂ ನಿಮಿಷತ್ಕಾಲತಿ ಹರತಿ ಸರ್ವಂ. ಇದು ಪುನರ್ಜನ್ಮ ಭಾಳ ಕೆಟ್ಟದ್ದದ ರೀ. ಇನ್ನಾದರೂ ಸಹಿತ ಇದರದ್ದು ಪ್ರೂಫ್ ಮಾಡಲಾಗಿದೆ ರೀ. 50-50. ಕೆಲವು ಮಂದಿ ಹೇಳ್ತಾರೆ ಪುನರ್ಜನ್ಮ ಐತಂಥೇಳಿ, ಇನ್ನು ಕೆಲವ್ರು ಹೇಳ್ತಾರೆ ಇಲ್ಲಂಥೇಳಿ. 50-50 ಐತಂದ್ರೆ ಏನು ಮಾಡಬೇಕ್ರಿಪ್ಪ ನಾವು? ಸತ್ತನ್ನಾನ ಸದುಚ್ಯತೆ. ಸತ್ತನ್ನಾಕನೂ ಬರೋಂಗಿಲ್ಲ, ಅಸತ್ತನ್ನಾಕನೂ ಬರೋಂಗಿಲ್ಲ. ಋಣಕ್ಕೆ ಮಕ್ಕಳು ಹುಡ್ತಾವ್ರಿ. ನಮ್ಮ ಋಣಕ್ಕೆ ತಕ್ಕಂತೆ ನಮ್ಮ ತಂದೆ ತಾಯಿಗಳು ಸಿಗ್ತಾರ್ರಿ. ನಮ್ಮ ಋಣಕ್ಕೆ ತಕ್ಕಂತೆ ನೀವು ಎಲ್ಲ ಫ್ರೆಂಡ್ಸ್ ಸಿಗ್ತಾರ್ರಿ. ನಮ್ಮ ಋಣ ಇರಬೇಕ್ರಿ. ಋಣಾನು ಬಂದೇನ ಸತಿಸುತ ಆಲಯ. ನಮ್ದು ಋಣ ಇದ್ರೆ ಅವ್ರದ್ದು ಮನೆಯದೊಳಗಿಂದ ದಾನ ಪಾನಿ ತಿಂದು ಬಂದಿದ್ರೆ ಅವ್ರಿಗೆ ಅವ್ರ ಮನ್ಯಾಗ ಬೀಳ್ತಾ ದಮ್ ಅಂತ ಹೋಗಿ. ಇದು ಒಂದು ನಿಯಮದ ರೀ. ಇದು ನಿಯಮ ವಿಚಿತ್ರದ ರೀ. ಎಲ್ಲಿಯ ಬೆಟ್ಟದ ನಲ್ಲಿಕಾಯೋ ಎಲ್ಲೇ ಸಮುದ್ರದ ಲವಣ ಎರಡೂ ಕುಡಿದು ಉಪ್ಪಿನಕಾಯಿ ಆಗ್ತೈತೆ ರೀ. ಹಂಗೆ ಇದು ಪುನರ್ಜನ್ಮನೂ ಏನದ ರೀ, ನಾವು ಯಾರ್ದು ಋಣ ತಿಂದಿರ್ತೇವಲ್ರಿ ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ನ್ಯಾಗ ಬರ್ತೇವೆ ರೀ ನಾವು. ಹಂಗೆ ಏನೂ ಘಟಿಸ್ಲಿಕ್ಕೆ ಸಾಧ್ಯ ಇಲ್ಲ ರೀ. ಅದು ಅಲ್ಲಿಂದ ಅಲ್ಲಿಗೆ ಎಷ್ಟು ಜೋಡಿಸ್ಕೊಂಡು ಕುಂತಿರ್ಬೇಕು ರೀ ಪರಮಾತ್ಮ. ಅದಕ್ಕೆ ಪರಮಾತ್ಮ ಎಲ್ಲೋ ಕುಂತಿಲ್ಲ ರೀ. ಪರಮಾತ್ಮ ಎಲ್ಲದಾನೆ ಅಂತ ಹೇಳಿದರೆ ಈಶ್ವರ ಕರ್ಮ ಫಲದಾತ. ನಿನ್ನ ಕರ್ಮದ ಫಲವೇ ಈಶ್ವರ. ದೇವರು ಎಲ್ಲದಾನ, ನಾ ಮಾಡಿದ ಕರ್ಮದ ಫಲದಲ್ಲೇ ಪರಮಾತ್ಮ ಅದಾನ. ಜೈಸೆ ಕರ್ಮ ಕರೋಗೆ ವೈಸೆ ಫಲ ದೇगा ಭಗವಾನ್, ये है गीता का ज्ञान. ಜೈಸಾ ಕರ್ಮ ಕರೋಗಿ ವೈಸಾ ಫಲ ಮೇ ಪಾವೋಗಿ. ಅದಕ್ಕಾಗಿ ಒಬ್ಬನಿಗೆ ಯಾರ್ದೋ ರೊಕ್ಕ ತಿಂದಿದ್ದ ಅಂತ, ಅವನು ನಾಳೆ ಕೊಡ್ತೇನೆ ಹೋಗೋಪ್ಪ ಅಂದ್ಬಿಟ್ಟ ಅಂತ. ಅವ್ನು ನಾಳೆ ಬರೋದ್ರೊಳಗೆ ಆಕ್ಸಿಡೆಂಟ್ ಆಗಿ ಸತ್ತು ಹೋಗ್ಬಿಟ್ಟ ಅಂತ. ಅವ್ನ ತಲೆಯೋಗಿ ನಾಳೆ ಬಾ ಅಂದಾನಲ್ರಿ ಅವನು. ಅವ್ರ ಮನ್ಯಾಗ ಬಂತಂತ್ರಿ ಅದು ಕೂಸು ಹುಟ್ಟಿ. ವಯಸ್ಸಾಗಿದ್ದವ್ರಿಗೆ ಕೂಸಾತಂತ. ಇದೇನಾತೇಯಪ್ಪ ಅನ್ನೋ ತನಕ ಅಂದ್ರೆ ಆ ಮನುಷ್ಯ ಗೊತ್ತಿತ್ತಂತ. ಅವನು ಆ ಎರಡೂ ಕಾಲು ಹಿಡಿದು ಆ ಕೂಸಿ ಹೇಳ್ದ ಅಂತ, ಏನು ತಿಂದಿದ್ಲೆ ನಾನು ನನ್ನ ಮನೆಗೆ ಬರಾಕೆ ನೀನು ಅಂತ ಕೇಳ್ದ ಅಂತ. ನಂದ್ರಿ ಅಪ್ಪ ನೀವು ರೊಕ್ಕ ಕೊಡೋದಿದ್ದ ನೀವು ಕೊಡಲಿಲ್ಲ, ಅದಕ್ಕೆ ಬಂದೇನಿ ಅಂತಂತ್ರಿ ಅದು. ಇಂಥವು ಎಷ್ಟು ಚಂದದಾವ್ರಿ ಖರೇನ. ತಿಳಿದು ನೋಡಿದರೆ ಬಿ ಕೇರ್ಫುಲ್ ರೀ. ಜೀವನ ಭಾಳ ತೂಗಿ ಜೀವಿಸಬೇಕು.